ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಯಜಮಾನ್ರೆ, ಮುತ್ತೈದರ್ ಬಂದಾಯ್ತು. ಅರಿಶಿಣ ಶಾಸ್ತ್ರ ಶುರು ಮಾಡೋಣವಾ? ಓಮಾ ಒಂದ್ ನಿಮಿಷ. ಮೀರಾ ಎಲ್ಲೋದ್ಲು? ಅರ್ಶಿನ ಶಾಸ್ತ್ರಕ್ಕೆ ಹಾಡು ಹೇಳ್ತೀನಿ ಅಂತ ಹೇಳಿದ್ವಿ, ಕರೀರಿ ಅವಳನ್ನ. ಅದ್ ಯಾರನ್ನ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ್ಲಪ್ಪ. ಅವಳಿಗೆ ಕಾಯ್ಕೊಂಡ್ ಕುತ್ಕೊಳಕ್ ಆಗಲ್ಲ, ನಾವು ಶುರು ಮಾಡ್ಕೊಳ್ಳೋಣ. ಬೇಡಮ್ಮ, ಅವಳು ಆಸೆ ಪಟ್ಟಿದ್ದಾಳೆ. ಅವಳ ಆಸೆನ ನಿರಾಸೆ ಮಾಡೋದ್ ಬೇಡ. ನಾನೇ ಹೋಗಿ ಅವಳನ್ನ ಕರ್ಕೊಂಡ್ ಬರ್ತೀನಿ. ಬರ್ತಿದ್ದಾಗೆ ಶಾಸ್ತ್ರನ ಶುರು ಮಾಡೋಣ. ಏನು ಪ್ರಾಬ್ಲಮ್ ಇಲ್ಲ ಅಲ್ವಣ? ನಾನ್ ಹೇಳ್ಬೇಕು ಅನ್ಕೊಂಡಿದ್ದೇನೆ, ನೀನು ಹೇಳ್ದೆ. ಹೋಗಿ ಅವಳನ್ನ ಕರ್ಕೊಂಡ್ ಬಾ. ಅಣ್ಣ, ನೀವ್ ಇಲ್ಲೇ ಇರಿ ಅಣ್ಣ, ನಾನು ಅಕ್ಕನ್ ಕರ್ಕೊಂಡ್ ಬರ್ತೀನಿ. ಸರಿ, ಬೇಗ ಹೋಗಿ ಕರ್ಕೊಂಡ್ ಬಾ. ಈ ಫೋಟೋಸ್ ನೋಡಿದಾಗ ನನ್ಗೂ ಇಷ್ಟೇ ಶಾಕ್ ಆಯ್ತು. ನನ್ಗಿವಾಗ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀನೇನೇ ಮಾಡ್ತೀಯಾ? ನನ್ ತಲೆ ಬ್ಲಾಕ್ ಆಗಿ ಹೋಗಿದೆ ಕಡೆ, ನನ್ ಕಣ್ಗೆ ಕತ್ಲೆ ಕವ್ದಂಗಾಗಿದೆ. ನಂಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಮಾನ್ಯ, ಈ ಫೋಟೋ ಫೇಕ್ ಆಗಿದ್ರು ಆಗಿರ್ಬೋದಲ್ವಾ? ಫೇಕ್ ಫೋಟೋಸ್ ಅವ್ರು ಯಾಕೆ ಇಟ್ಕೊಂತಾರೆ? ಅದು ನನ್ ಡಾಕ್ಯುಮೆಂಟ್ರಿಗೆ ಅಂತ ಫೋಟೋಸ್ ಕೇಳ್ದಾಗ ಫೇಕ್ ಫೋಟೋಸ್ ಏನಕ್ಕೆ ಕೊಡ್ತಾರೆ ನೀನೇ ಹೇಳು. ಮತ್ತೆ ಇದು ಹೇಗೆ ಸಾಧ್ಯ ಮಾನ್ಯ? ನನ್ಗೆ ನಂಬಕ್ಕಾಗ್ತಿಲ್ಲ ಗೊತ್ತಾ. ಬಹುಶಃ ನಾವೇನಾದ್ರೂ ತಪ್ಪು ತಿಳ್ಕೊಂಡಿದೀವ? ತಪ್ಪು ತಿಳ್ಕೊಳ್ಳೋದಕ್ಕೆ ಏನೇ ಇದೆ, ಎಲ್ಲ ಕಣ್ಮುಂದೆನೇ ಇದೆ, ಎಲ್ಲಾನು ಕ್ಲಿಯರ್ ಆಗೇ ಇದೆ. ಅದ್ ಹೇಗ್ ಸಾಧ್ಯ ಮಾನ್ಯ? ಅದ್ ಹೇಗೆ ಸಾಧ್ಯ? ಎಲ್ಲೋ ನಾವೇ ಮಿಸ್ಟೇಕ್ ಮಾಡ್ಕೊಂಡಿದೀವಿ ಅನ್ಸುತ್ತೆ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತಾರಲ್ಲ, ಅದ್ ಈ ವಿಷಯದಲ್ಲೂ ಆಗ್ಬೇಕು. ಪ್ರತ್ಯಕ್ಷವಾಗಿ ನೋಡಿದೀವಿ, ಆದ್ರೆ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ಪ್ರಮಾಣಿಸುನು ನೋಡ್ಬೇಕಲ್ವಾ? ಅಕ್ಕ ಅಕ್ಕ ಅಕ್ಕ, ಏನೈತೆ? ಏನಿಲ್ಲ ಕಣೋ, ಓಡಾಡಿ ಸುಸ್ತಾಗಿದ್ಯಲ್ವಾ, ಅದಕ್ಕೆ ಕೂತಿದ್ದ. ಹೌದಾ, ಸರಿ ಸರಿ. ಅರ್ಶಿನ ಶಾಸ್ತ್ರ ಶುರುವಾಗ್ತದೆ. ಅಣ್ಣೇನ ನಿನ್ನ ಕೇಳ್ತಿದ್ದ, ಅವನ್ನ ಹೊಡ್ಕೊ ಬರ್ತಿದ್ದ. ಅವನ್ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನೇ ಬಂದೆ. ಬೇಗ ಬಾ ಬೇಗ ಬಾ. ಸರಿ, ನೀನ್ ಹೋಗು, ನಾನು ಆಮೇಲೆ ಬರ್ತೀನಿ. ಚಾನ್ಸೇ ಇಲ್ಲ. ಅರ್ಶಿನ ಶಾಸ್ತ್ರಕ್ಕೆ ನಾನು ಹಾಡು ಹೇಳ್ತೀನಿ ಅಂತ ಹೇಳಿದಂತೆ. ಅಕ್ಕನ ಆಸೆ ಮುರಿಯೋದ್ ಬೇಡ, ಅವ್ಳು ಹಾಡು ಹೇಳಿದ್ಮೇಲೆ ಅರ್ಶಿನ ಶಾಸ್ತ್ರ ಶುರು ಮಾಡೋಣ ಅಂತ ಅಣ್ಣ ಹೇಳ್ತಾ. ಬಾರಕ್ಕ, ಮಾನ್ಯಕ್ಕ ನೀವು ಬನ್ನಿ, ಅರ್ಶಿನ ಶಾಸ್ತ್ರ ಸೂಪರ್ ಇರುತ್ತೆ. ಬನ್ನಿ 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 ಬನ್ನಿ. ಯಾಕೆ ನಮಸ್ಕಾರ ಮಾಡ್ಕೊಂಡು ಕೂತ್ಕೊಳ್ಳಪ್ಪ. ಅಮ್ಮ, ಮೀರಾ ಎಲ್ಲಿ? ನಾನ್ ಕರ್ಕೊ ಬರ್ತೀನಿ. ಹೋಗೋ, ಅವರೇ ಬಂದ್ರಲ್ಲ. ಮೀರಾ, ಅಣ್ಣನ ಅರ್ಶಿನ ಶಾಸ್ತ್ರಕ್ಕೆ ಹಾಡು ಹೇಳ್ತೀನಿ ಅಂತ ಹೇಳಿದ್ದಲ್ಲ, ಹಾಡು.
ಅಯ್ಯೋ ಸೀರಿಯಸ್ ವಿಷಯ, ಗಾಬರಿ ಆಗುವಂತ ವಿಷಯ. ಈ ವಿಷಯ ನೀನೇನಾದ್ರೂ ಕೇಳ್ಬಿಟ್ರೆ ನಿನ್ ಕಾಲ್ ಕೆಳಗಿರೋ ಭೂಮಿನೇ ಕುಸ್ದು ಹೋಗುತ್ತೆ. ಇಲ್ಲಿದಾನಲ್ಲ, ಇವನೇ ರಜತ್ ಚಂದ್ರ ಅಂತ. ನನ್ಗೂ ಇಷ್ಟೇ ಶಾಕ್ ಆಯ್ತು ಕಣೆ. ಮೀರಾ, ಹಾಡ್ ಹೇಳ್ತೀನಿ ಅಂತ ಹೇಳಿದ್ಯಲ್ಲ, ಹಾಡ್ ಹೇಳು. ಶಾಂಭವಿ, ಒಂದೇ ಉಸಿರಲ್ಲಿ ಹಾಡು ಹಾಡು ಅಂತಂದ್ರೆ ಆ ಮಗು ಗಾಬರಿ ಆಗೋದಿಲ್ವಾ? ಹಾಡ್ತಾಳೆ, ಸುಮ್ಮನೆ ಇರಮ್ಮ. ಅಣ್ಣ ಅದಕ್ಕೆ ಒಂದಾಗೋದು ಇಲ್ಲಿಂದ ಶುರು ಆಗುತ್ತೆ. ಒಂದ್ ಸೂಪರ್ ಆಗಿರೋ ಹಾಡು ಹೇಳು. ಹಾಡಲ್ಲಿ ನೀನ್ ಹೇಳೋ ವಿಷಯ ಆ ದೇವ್ರಿಗೆ ಮುಟ್ಬೇಕು. ಅಣ್ಣ ಅದಕ್ಕೆ ಜೋಡಿ ಗಟ್ಟಿಯಾಗಿ ಬೆಸಿಬೇಕು. ಒನ್ ಕಂಡೀಷನ್, ನನಗೆ ಮೊದಲನೇ ಅರ್ಶನ ನನ್ನ ಕೋಳಿ ಮರಿನೇ ಹಚ್ಚಬೇಕು.
ಮೀರಾ, ಇಲ್ಲೇನ್ ಮಾಡ್ತಿದ್ಯಾ? ಮೀರಾ, ಅಳ್ತಾ ಇದ್ಯಾ? ಅಳದ ನಾನಾ? ಇಲ್ವಲ್ಲ. ನಿನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ನೀನ್ ಅಳ್ತಾ ಇದ್ಯಾ ಅಂತ. ಇಲ್ಲ ಕಣೋ. ನೀನ್ ಏನು ಕಳ್ತಾ ಇದೀಯ ಅಂತ ನನಗೆ ಚೆನ್ನಾಗ್ ಗೊತ್ತು. ಏನು ಗೊತ್ತಾ? ಅಮ್ಮ ನೆನ್ಪಾದ್ಲು ತಾನೆ? ತುಂಬಾ ಚೆನ್ನಾಗಿ ಆಡ್ದೆ ಕಣೆ. ಅಮ್ಮ ಇದ್ದಿದ್ರೆ ಹೀಗೆ ಹಾಡು ಹೇಳಿರೋಳು. ಮದ್ವೆ ಮಂಟಪದಲ್ಲಿ ಮೊದಲನೇ ಶಾಸ್ತ್ರ ಸೂಪರ್ ಆಗಿದೆ. ಇನ್ನು ತಾಳಿ ಕಟ್ಟೋದು, ರಿಸೆಪ್ಷನ್ ಹೀಗೆ ಆಗ್ಬಿಟ್ರೆ ಸಾಕು. ಏ ಹುಚ್ಚಿ, ಏನು ಕಳ್ತಾ ಇದೆಯಾ? ಅಮ್ಮ ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದ್ರೆ ಮಾನಸಿಕವಾಗಿ ನಮ್ಮ ಜೊತೆನೇ ಇದ್ದಾರೆ. ಅಲ್ಲಿಂದ ನಮ್ಮನ್ನ ನೋಡ್ತಾ ಇರ್ತಾರೆ. ಅಳ್ಬೇಡ. ಇವತ್ ನೀನ್ ಆಡಿದ್ದು ಅಮ್ಮ ಆಡ್ದಂಗೆ ಇತ್ತು ಕಣ್. ನಿನ್ನಲ್ಲೂ ಇವತ್ ನಾನು ನನ್ನ ಅಮ್ಮನ್ ನೋಡ್ದೆ. ಅಮ್ಮ ತುಂಬಾ ನೆನ್ಪಾದ್ಲು ಕಣೆ. ಅಳ್ಬೇಡ. ಇನ್ ಯಾವತ್ತೂ ಅಮ್ಮನ್ ನೆನ್ಸ್ಕೊಂಡು ಅಳ್ಬೇಡ. ಯಾಕಂದ್ರೆ ಅಮ್ಮನ್ ಜಾಗನ ತುಂಬೋಕೆ ಅಹಲ್ಯ ಅದಕ್ಕೆ ಬರ್ತಿದ್ದಾರೆ. ಏ ಮೀರಾ, ಥ್ಯಾಂಕ್ ಯು. ಯಾಕೆ? ಇವತ್ತೇನು ಎಡವಟ್ ಮಾಡ್ಲಿಲ್ವಲ್ಲ ಅದಕ್ಕೆ. ನೀನ್ ಹೀಗೆ ಇದ್ರೆ ಸೂಪರ್ ಕಣೆ. ಅಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾಳೆ ಅನ್ಸುತ್ತೆ. ನಮ್ಮಷ್ಟೇ ಅಮ್ಮನ್ನ ಇವಳು ತುಂಬಾ ಪ್ರೀತಿ ಮಾಡ್ತಾಳೆ. ಬಾಳು ಬಂಗಾರ ಆಯ್ತು. ನಿನ್ ಮುಖದ ಮೇಲೆ ಅರಿಶಿನ ನೋಡಿ ನನ್ಗೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತು ಕಣೆ. ಗೊತ್ತು, ಇದು ಕಣ್ಣೀರಲ್ಲ, ಆನಂದ ಭಾಷ್ಪ ಅಂತ. ಈಗಿನ ಕಾಲದಲ್ಲಿ ಬಂಗಾರದ ಹುಡುಗಿರಿಗೆ ಗಂಡು ಸಿಗೋದು ಕಷ್ಟ ಕಣ್ರಿ. ಅಂತದ್ರಲ್ಲಿ ಇವಳು ಅದೃಷ್ಟ ನೋಡ್ರಿ ಹೇಗಿದೆ. ಜೀವನದಲ್ಲಿ ಏನೆಲ್ಲ ರಂಪಾಗಿದ್ರು ದೊಡ್ಡ ಮನೆ ಸೊಸೆಯಾಗೆ ಹೋಗ್ತಿದ್ದಾಳೆ. ಸುಮ್ಮನೆ ಇರ್ರಿ. ನಾವು ಮಾತಾಡೋದೇನಾದ್ರು ಅವ್ರ ಚಿಕ್ಕಪ್ಪ ಕೇಳಿಸ್ಕೊಂಡ್ರೆ ನಮ್ಮನ್ನ ತಿನ್ನೋ ಹಾಗೆ ನೋಡ್ತಾರೆ. ಏನೇ ಆದ್ರೂ ಗುಟ್ ಮಾಡಿ ಒಳ್ಳೆ ಬಕ್ರಾನೇ ಬುಟ್ಟಿಗೆ ಹಾಕೊಂಡಿದ್ದಾರೆ. ನಿಮ್ ಬಗ್ಗೆ ನನ್ನ ಫ್ಯಾಮಿಲಿ ತುಂಬಾ ಭರವಸೆ ಇಟ್ಕೊಂಡಿದೆ ಅಹಲ್ಯ ಅಕ್ಕ. ನೀವ್ ಈ ರೀತಿ ಮೋಸ ಅಲ್ಯಾಕ್ ನಿಂತಿದ್ದೀರಾ? ಬನ್ನಿ ಅರಿಶಿನ ಹಚ್ಚಿ. ಅವ್ಳ್ಯಾಕ್ ಹಾಗೋದ್ಲು? ಗೊತ್ತಿಲ್ಲಮ್ಮ. ಮೀರಾ, ಎಲ್ಲಿಗೆ ಹೋಗಿದ್ದೆ? ಕೇಳಿದ್ಯೇನೆ? ಸತ್ಯನ ಸುಳ್ಳ ಅಂತ ವಿಚಾರಿಸಿದ್ಯಾ?
ಏನೇ ಮಾತಾಡ್ತಿದ್ಯಾ ನೀನು? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ ನೋಡ್ಬೇಕು ಅಂತ ನೀನೇ ತಾನೇ ಹೇಳಿದ್ದು. ಪ್ರಮಾಣಿಸ್ಬೇಕು ಅಂದ್ರೆ ನೀನು ಅವನ್ನ ಪ್ರಶ್ನೆ ಮಾಡ್ಲೇಬೇಕು, ಅವರಿಂದ ಉತ್ತರ ಪಡ್ಕೊಂಡ್ಲೇಬೇಕು. ಹೇಗ್ ಕೇಳಲೆ? ಏನು ಅಂತ ಪ್ರಶ್ನೆ ಮಾಡ್ಲಿ? ಅಲ್ಲಿ ಅರ್ಶನ ಶಾಸ್ತ್ರದಲ್ಲಿ ಎಲ್ರು ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ಯಾರಿಗೆ ಏನಂತ ಕೇಳಿ ಹೇಳು? ಕೇಳ್ಬೇಕಾಗಿತ್ತು ಕಣೆ. ಸುಮ್ನೆ ಇದ್ಬಿಟ್ರೆ ಮೋಸದಿಂದ ಆ ಹುಡುಗಿ ಮದ್ವೆ ನಡ್ದೇ ಹೋಗತ್ತೆ. ಆ ಅಹಲ್ಯನೇ ವಿಚಾರಿಸ್ಬೇಕಾಗಿತ್ತು. ರಜತ್ನ ಮದ್ವೆ ಆಗಿರೋ ನೀನು ಸಾಕೇತ್ನ ಮದ್ವೆ ಆಗಕ್ಕೆ ಹೇಗ್ ಒಪ್ಕೊಂಡೆ ಅಂತ ಕೇಳ್ಬೇಕಾಗಿತ್ತು. ಪ್ಲೀಸ್ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡ. ನನ್ ಕೇಳೋದಕ್ಕೆ ಎಷ್ಟು ಹಿಂಸೆ ಆಗ್ತಿದೆ ಗೊತ್ತಾ? ನೋಡು, ಈಗ ಹಿಂಸೆ ಆಗತ್ತೆ ಅಂತ ಸುಮ್ನೆ ಇದ್ರೆ ಜೀವನ ಪೂರ್ತಿ ಹಿಂಸೆ ಪಡ್ಬೇಕಾಗತ್ತೆ. ಅವ್ರು ಮಾಡಿರೋ ಮೋಸ ಎಲ್ರಿಗೂ ಗೊತ್ತಾಗ್ಬೇಕು. ಆ ಅಹಲ್ಯ ಮಾಡಿದ ಮೋಸ ಇಂದಾನೆ ರಜತ್ತು ದೇವದಾಸ ಆಗಿರೋದು. ಅವಳು ಮಾಡಿದ ಮೋಸದಿಂದಾನೆ ಅಂತ ಶ್ರೀಮಂತ ತಾಯಿ ಮಗ ಹುಡುಕ ಆಗಿ ಬೀದಿ ಬೀದಿ ಅಲಿತಾ ಇರೋದು. ಇವತ್ತಿಗೂ ಆ ಭವಾನಿಗೆ ಅಹಲ್ಯ ಮೇಲೆ ಅಷ್ಟೇ ಪ್ರೀತಿ ಇದೆ ಅನ್ನೋದಕ್ಕೆ ಅವ್ರ ಮನೆಯಲ್ಲಿ ಸಿಕ್ಕಿರೋ ಫೋಟೋಗಳೇ ಸಾಕ್ಷಿ. ನೋಡು, ನಾವೆಲ್ಲ ಅನ್ಕೊಂಡಿರೋಂಗೆ ಅಹಲ್ಯ ಒಳ್ಳೆಯವಳಲ್ಲ, ಕೆಟ್ಟೋಳು. ಅವಳು ಇಡೀ ಫ್ಯಾಮಿಲಿನೇ ಫ್ರಾಡ್ ಫ್ಯಾಮಿಲಿ. ಮನೆ ಪ್ಲೀಸ್ ಪ್ಲೀಸ್ ಕಣ. ಈಗೇನು ಅಹಲ್ಯನ ವಿಚಾರಿಸೋದಕ್ಕಾಗಲ್ವಾ? ಸರಿ, ಹೋಗು, ನಿಮ್ ಮನೆಯವ್ರಿಗೆ ಹೇಳು. ನಿಮ್ ಮನೆಯವ್ರಿಗೆ ಈ ಫೋಟೋನ್ ತೋರ್ಸು. ಹೇಗೆ ಹೇಳಿ? ಏನು ಅಂತ ಹೇಳಿ? ಅಲ್ಲೆಲ್ರು ಪಾಪ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ನಮ್ಮ ಮನೆಗೆ ತಂತು ಅಹಲ್ಯ ಅವ್ರ ಮುಖ ನೋಡಿದ್ರೆ ನಮ್ಮಮ್ಮನ್ ನೋಡ್ದಾಗ ಆಗುತ್ತೆ, ಶಾಂತಲಮ್ಮನ್ ನೋಡ್ದಾಗ ಆಗುತ್ತೆ ಅಂತ ಹೇಳ್ತಾರೆ. ನಾನೇನಾದ್ರೂ ಅವನಿಗೆ ವಿಷಯ ಹೇಳಿದ್ರೆ ಅವನ್ ಎದೆನ ಹೊಡೆದೋಗುತ್ತೆ ಕಣೆ. ಇನ್ನು ನಮ್ ಸಾಕಿತ್ತು ಈಗ ತಾನೇ ಅಹಲ್ಯ ಅವ್ರ ಮೇಲೆ ಪ್ರೀತಿ ಬೆಳೆಸ್ಕೊಂಡಿದ್ದಾರೆ. ಅವನ್ಗೇನಾದ್ರೂ ನಾನು ನೀನ್ ಪ್ರೀತಿಸಿರೋ ಹುಡುಗಿ ಅಂತೋಳು ಅಂತ ಹೇಳಿದ್ರೆ ಪಾಪ ಅವನ್ ಪ್ರೀತಿ ಮೇಲೆ ನಂಬಿಕೆನ ಕಳ್ಕೊಂಡ್ಬಿಡ್ತಾನೆ, ತುಂಬಾ ನೊಂದ್ಕೊಂಡ್ಬಿಡ್ತಾನೆ ಕಡೆ. ನಮ್ ಸಾಕಿತ್ತು ತುಂಬಾ ನೊಂದ್ಕೊಂಡ್ಬಿಡ್ತಾನೆ. ಅವನ್ ಎಷ್ಟು ಒಳ್ಳೆಯವನು ಗೊತ್ತಾ? ಪಾಪ ನಮ್ ತಾತ ನಮ್ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಮಹಾಲಕ್ಷ್ಮಿ ಬರ್ತಾಳೆ ಅಂತ 5 ವರ್ಷದಿಂದ ಕಾಯ್ತಿದ್ದಾರೆ ಗೊತ್ತಾ? ನಮ್ ಮನೆಗೆ ಮನೆ ಸೊಸೆ ಬಂದ ತಕ್ಷಣ ನಮ್ ಮನೆ ತುಂಬಿದ ಸಂಸಾರ ಆಗುತ್ತೆ, ಹಾಗೆ ಹೀಗೆ ಅಂತ ಎಷ್ಟೋ ಆಸೆ ಕನ್ಸುಗಳನ್ನ ಕಟ್ಕೊಂಡಿದ್ದಾರೆ. ಆಸೆ ಕನ್ಸುಗಳನ್ನೆಲ್ಲ ಮುರಿದ್ಬಿಡು ಅಂತ್ಯಾ? ನಮ್ ಪ್ರಣಮ್ ಪಾಪ ಕಡೆ ಕಂದ ಅದು. ನಮ್ ಮನೆಗೆ ಅದಕ್ಕೆ ಬಂದ ತಕ್ಷಣ ನಂಗೆ ಅಮ್ಮನೇ ಬರ್ತಾಳೆ ಅಂತೆಲ್ಲ ಅನ್ಕೊಂಡಿದ್ದಾನೆ. ನನ್ನ ಸ್ಕೂಲ್ ಪ್ರಾಜೆಕ್ಟ್ ಮಾಡ್ಕೊಡ್ತಾರೆ, ನನ್ನ ಸ್ಕೂಲಿಗೆ ಡ್ರಾಪ್ ಮಾಡ್ತಾರೆ, ಕೈ ತುತ್ತಿಡ್ತಾರೆ, ಅಡ್ಗೆ ಮಾಡ್ಕೊಡ್ತಾರೆ, ಹೀಗೆ ಹಾಗೆ ಅಂತ ಎಷ್ಟು ಕನ್ಸುಗಳನ್ನ ಕಟ್ಕೊಂಡಿದ್ದಾನೆ ಗೊತ್ತಾ? ಆಸೆ ಕನ್ಸುಗಳನ್ನ ಮುರಿದ್ಬಿಡು ಅಂತ್ಯಾ? ನೊಂದ್ಕೊಂಡ್ರೆ ಈ ಕ್ಷಣಕ್ ನೊಂದ್ಕೊಂತಾರೆ, 1 ದಿನ ನೊಂದ್ಕೊಂತಾರೆ, 2 ದಿನ ನೊಂದ್ಕೊಂತಾರೆ. ಆದ್ರೆ ನೀನೇನಾದ್ರೂ ಇವಾಗ ಹೇಳ್ದೆ ಹೋದ್ರೆ ಜೀವನ ಪರ್ಯಂತ ನೊಂದ್ಕೊಂತಾರ ಕಣೆ. ನಾಳೆ ನಿನಗ್ ಸತ್ಯ ಗೊತ್ತಿದ್ದು ಸತ್ಯ ಹೇಳಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾದ್ರೆ
ಸಾಕೆ ಜೀವನ ಉಳಿಬೇಕು ಅಂದ್ರೆ ಈ ಮೋಸ್ಕಾತಿ ಬಣ್ಣ ಬಯಲಾಗ್ಲೇಬೇಕು. ಹೋಗು ಮೀರಾ, ಮಾತಾಡು, ಹೋಗು. ಟ್ಯೂಷನ್ ಹೇಳ್ತೀರಂತಲ್ವಾ? ಹಾಗಿದ್ರೆ ಇನ್ನು ನನ್ನ ಟ್ಯೂಷನ್ ಹೋಗೋದು ಕ್ಯಾನ್ಸಲ್. ನೀವೇ ನಂಗೆಲ್ಲ ಹೇಳ್ಕೊಡ್ಬೇಕು. ನೀವೇ ನನ್ಗೆ ಹೋಮ್ವರ್ಕ್ ಮಾಡಿಸ್ಬೇಕು. ನೀವೇ ನನ್ನ ಟೀಚರ್. ಖಂಡಿತ ಇನ್ಮುಂದೆ ನೀನು ಓದಿನ ಜವಾಬ್ದಾರಿ ಎಲ್ಲ ನನ್ನ ಮೇಲಿರ್ಲಿ. ಅದಕ್ಕೆ ಹೆಂಡತಿ ಆದವಳು ಗಂಡನ್ಗೆ ಮಂತ್ರಿ ಆಗಿರ್ತಾಳಂತ. ಹಾಗೆ ನೀವು ನಮ್ಮ ಅಣ್ಣನ ಬಿಸ್ನೆಸ್ ಅಲ್ಲಿ ಸಪೋರ್ಟಿವ್ ಆಗಿರ್ಬೇಕು. 3 ವರ್ಷ ನನ್ನನ್ನ ಸಾಕಿದ ಕಂಪ್ನಿ ಅದು. ಆ ಕಂಪ್ನಿಯಲ್ಲಿ ನನ್ಗೆ P1 ಕೆಲಸ ಸಿಕ್ಕಿದ್ರು ಸರಿ, ಕಣ್ಣಿಗೆ ಹೊತ್ಕೊಂಡ್ ಮಾಡ್ತೀನಿ. ನೋಡಿದ್ರ ತಾತ, ಹೆಣ್ಣಿನ 6 ಗುಣನೂ ನನ್ನ ಅತ್ತಿಗೆಲಿದೆ. ಖಂಡಿತಪ್ಪ. ಅಹಲ್ಯ, ನೀನು ನಮ್ಮ ಮನೆತನ ಬೆಳಗೋ ಮಹಾಲಕ್ಷ್ಮಿ ಆಗ್ತಾ ಇದೀಯಾ. ಎಲ್ಲರೂ ಸರಿಸಮವಾಗಿ ನೋಡ್ತಾ ಯಾವುದೇ ಭೇದ ಭಾವ ಇಲ್ಲದೆ ಮನೆತನದ ಜವಾಬ್ದಾರಿನ ನಿಭಾಯಿಸ್ಬೇಕು. ದಾರಿ ತೋರ್ಸಕ್ಕೆ ನೀವಿದಿರಿ, ಶಾಂಭವಿ ಅಮ್ಮ ಇದ್ದಾರೆ. ಸೇನಾಧಿಪತಿ ಅಂತ ಮೈದನ ಇರೋವಾಗ ನನ್ಗಿನ್ ಯಾವ ಹೆದರಿಕೆ? ಮೀರಾ, ಏನೇ ನೋಡ್ತಿದ್ಯಾ? ಯಾಕೆ ಈಗ ಸುಮ್ಮನಾದೆ? ಹೋಗು, ಹೋಗ್ ಮಾತಾಡು. ಏನೇ ಮಾತಾಡ್ಲಿ? ಅಲ್ಲಿ ನೋಡೆ, ಅವ್ರ ಖುಷಿ, ಅವ್ರ ಸಂತೋಷ, ಅವ್ರ ಆಸೆಗಳನ್ನ ನೋಡೆ. ನಾನೇನಾದ್ರೂ ಮಾತಾಡಿದ್ರೆ ಅವ್ರ ಆಸೆಗಳನ್ನ ನುಚ್ಚನೂರ್ ಮಾಡ್ದಾಗುತ್ತೆ ಕಣೆ. ಆಗಲ್ಲ ಕಣೆ, ನಂಗಾಗಲ್ಲ. ಯೋ ಮೀರಾ, ಇದು ಸಾಕೆ ಜೀವನದ ಪ್ರಶ್ನೆ, ನಿಮ್ ಮನೆ ಪ್ರಶ್ನೆ. ಹಾಗಾದ್ರೆ ಅಹಲ್ಯ ಮಾಡಿರೋ ಮೋಸನ ನೀನ್ ಹಾಗೆ ಬಿಟ್ಬಿಡ್ತೀಯ?